ಇಲ್ಲಿ ಶಿವಗಿರಿಯಲ್ಲಿ ಸುಮಾರು ಒಂದು 79-80 ದೇವಸ್ಥಾನಗಳು ಕಟ್ಟಿದ್ರು. ನಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಬರ್ತದೆ, ಗುರುಗಳಿಗೆ ಈ ಆಶ್ರಮ ಮಾಡುವಂತ ಅಭ್ಯಾಸ ಯಾಕೆ, ಆಶ್ರಮ ಯಾಕೆ ಮಾಡಬೇಕು ಅಂತ. ಆಶ್ರಮ ಬೇಕು, ಅಲ್ಲಲ್ಲಿ ಧರ್ಮ ಪ್ರಚಾರ ಮಾಡಲಿಕ್ಕೆ ಆಶ್ರಮವೂ ಬೇಕು. ನಾವು ಈ ಲೋಕದಲ್ಲಿ ನಮಗೆ 2 ಕಣ್ಣುಗಳೇ ಬೇಕು, ಅದು ವಿದ್ಯಾ ಕೇಂದ್ರ ಮತ್ತೆ ಶ್ರದ್ಧಾ ಕೇಂದ್ರ. ಒಂದು 4 ಸಬ್ಜೆಕ್ಟ್ ನಲ್ಲಿ PhD ಮಾಡಬೇಕು, ಅಮೆರಿಕ ಇಂಗ್ಲೆಂಡ್ ನಲ್ಲಿ ಇರಬೇಕು, ಕೈ ತುಂಬ ಸಂಬಳ ಮಾಡಿ ಫ್ಲೈಟ್ ನಲ್ಲಿ ತಿರಬೇಕು, ಕೋಟ್ಯಾಧೀಶ ಮಾಡಬೇಕು. ಒಂದೊಮ್ಮೆಗೆ ಒಂದು ಸಲ ವಿಶ್ವನಾಥ ಗುಪ್ತ ವಕೀಲರು ಮತ್ತೆ ನಮ್ಮ ವಿವೇಕಾನಂದರು ಕಲ್ಕತ್ತಾ ಕುದುರೆ ಓಡಿಸ್ತೇನೆ ಅಂತೆ. ಆ ಕುದುರೆ ಪಟ್ 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 ಅಂತ ಹೋಗುವಾಗ ಹುಡುಗನಿಗೆ ಅಟ್ರಾಕ್ಷನ್ ಆಯ್ತು, ನಾನು ಕುದುರೆ ಓಡಿಸ್ತೇನೆ ಅಂತೆ. ಹೆಂಡತಿ ಹತ್ರ ಹೇಳ್ತಾರೆ, ಏನ್ರಿ ನಾನು ಎಷ್ಟು ದೊಡ್ಡ ವಕೀಲ ಇದ್ದಾನೆ, ಇವಾಗ ಕುದುರೆ ಓಡಿಸ್ತಾನಂತೆ, ಸಂಸ್ಕಾರ ನೋಡುವಂತೆ. ಮನೆಯಲ್ಲಿ ಅಮ್ಮ ಮನೆಗೆ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ದೇವರ ಎದುರು ಕರ್ಕೊಂಡು ಬರ್ತಾಳೆ. ಮಗ ಅಪ್ಪನ ಮುಂದೆ ನೀನು ಮೋಕ್ಷಕ್ಕೆ ಪಾತ್ರರನ್ನಾಗಿ ಮಾಡಿದ ಅಂತ ಕುದುರೆ ಸವರ ನೀನಾಗಬೇಕು ಅಂತ ಹೇಳ್ತಾರೆ ಅವರೇ ವಿವೇಕಾನಂದರು. ಅಂತ ಪ್ರೇರಣೆ ಗಾಮಾ ಸ್ಟೇಜಿಗೆ ಹೋಯ್ತು. ಗಾಮಾ ಸ್ಟೇಜಿಗೆ ಹೋದೆ ಗೊತ್ತಿಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ ಇದ್ದಾಗ ನಮಗೆ ಯಾವುದೂ ಗೊತ್ತಿಲ್ಲ, ಬರೇ ಬೆಳಕು ಬೆಳಕು ಬೆಳಕು, ಎಲ್ಲಿದ್ದೆ ಅಂತ ಗೊತ್ತಿಲ್ಲ, ಮಾತಾಡೋದು ಕೇಳುವುದಿಲ್ಲ. ಆಗ ನಿಮ್ಮ ಪಿನಿಯಲ್ ಮೊಬೈಲ್ ಒಂದು ಸ್ವಲ್ಪ ಹಿಂದೆ, ಮೊಬೈಲ್ ಹಿಂದೆ ಸರ್, ಮೊಬೈಲ್ ಹಿಂದೆ ಸ್ವಲ್ಪ ಹಾಗೆ ಇಲ್ಲಿರಿ, ಹಾಗೆ ಇಲ್ಲೋಡಿ, ಒಂದು ಸೆಕೆಂಡ್, ಹಾಗೆ ರೀ ಓಕೆ, ಎಸ್, ಥ್ಯಾಂಕ್ ಯು. ಹಾಂ, ಮಾಡಿದೆ ಇಟ್ಕೊಳ್ಳಿ ಸರ್. ಮಾಡ್ಕೊಳ್ಳಿ, ಗಾಡಿ ಓಪನ್ ಮಾಡಿ ಹಾಗೆ ರೀ. ಗೌರವ ಅಧ್ಯಕ್ಷರ ಆದೇಶ ಮತ್ತು ಸೂಚನೆಯ ಮೇರೆಗೆ KC ರಾಜೇಶ್ ಅವರು ನೆರವೇರಿಸಿಕೊಡ್ತಾರೆ. ವೇದಿಕೆ ಮೇಲ್ಭಾಗದಲ್ಲಿ ಸಾಕಷ್ಟು ಜನ ಗಣ್ಯರು ನಮ್ಮ ಜೊತೆಯಲ್ಲಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀ ಕ್ಷೇತ್ರದ ಭವನದ ನಿರ್ಮಾಣವನ್ನು ಮಾಡುವಂತ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಮತ್ತು ಮಾಜಿ ಸಂಸದರಾಗಿರುವ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಿರಿಯ ಅನೇಕ ಶಾಸಕರಿದ್ದಾರೆ.